ಈವ್ನಿಂಗ್ ಟೀ ಟೈಮ್ಗೆ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ಸರ್ಚ್ ಮಾಡ್ತಿದ್ದೀರಾ? ಈ ವಿಡಿಯೋ ನಿಮಗೋಸ್ಕರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ರುತಿ. ಇವತ್ತಿನ ವಿಡಿಯೋದಲ್ಲಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಗೋಳಿ ಬಜ್ಜಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಚಟ್ನಿ ಜೊತೆ ಇದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪು ಮತ್ತು 1 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾನು ಈ ಮೊಸರು ಏನಿದೆ ಇದು ಕ್ರೀಮ್ ರೀತಿ ಆಗಬೇಕು, ಆ ತನಕ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇದು ಈಗ ಕ್ರೀಮ್ ರೀತಿ ರೆಡಿಯಾಗಿದೆ. ಈ ರೀತಿ ಬರೋ ತನಕನೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದಾದಮೇಲೆ ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ. ನೋಡಿ, ಈ ಕಪ್ಪಲ್ಲಿ ಮೈದಾ ಹಿಟ್ಟು ಹಾಕಿ ಫಸ್ಟು ಚೆನ್ನಾಗಿ ಮೊಸರು ಜೊತೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ನಾನು ಮೊಸರು ಹಾಕಿದ್ನಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನು ನಿಮಗೆ 1.5 ಕಪ್ಪಷ್ಟೇ ನೀರು ಹಾಕಿ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಕಲಸುವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬಾ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ ರೀತಿ ನೀವು ಕಲಿಸ್ಕೊಬೇಕು. ನೆಕ್ಸ್ಟು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಆಯಿಲ್ನ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇದು ರೆಡಿಯಾಗಿದೆ. ಇದನ್ನು ನಾನು 4 ಅವರ್ಸು ಹಾಗೆ ಬಿಡ್ತೀನಿ. 4 ಅವರ್ಸ್ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು 1 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಟ್ ಮಾಡಿರೋಂಥ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಕೈನ ಒದ್ದೆ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವುಗಳ ಜೊತೆಗೆ ನಾನು ತುರಿದಿರೋ ಶುಂಠಿನ ಕೂಡ ಹಾಕಿದ್ದೆ. ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ನೀವು ಕೂಡ ಮಿಸ್ ಮಾಡದೆ ಶುಂಠಿ ತುರಿನ ಹಾಕ್ಕೊಳ್ಳಿ. ಈ ಎಲ್ಲ ಐಟಮ್ಸು ಚೆನ್ನಾಗಿ ಮೈದಾ ಜೊತೆ ಹೊಂದ್ಕೋಬೇಕು. ಅಲ್ಲಿ ತನಕ ಈಗ ಮೇಲೆ ಕೆಳಗೆ ಮಾಡಿ ಇದನ್ನು ಚೆನ್ನಾಗಿ ಹೊಂದಿಸ್ಕೋಬೇಕು. ಈಗ ನೀಟಾಗಿ ಮಿಕ್ಸ್ ಆಗಿದೆ. ನಾನು ಈಗ ನೆಕ್ಸ್ಟು ಕೈನ ಒದ್ದೆ ಮಾಡಿಕೊಂಡು ಹಿಟ್ಟನ್ನ ಸ್ವಲ್ಪ ತಗೊಂಡು ನಾನು ಹೆಬ್ಬೆರಳು ಮತ್ತು ತೋರು ಬೆರಳು ಮಧ್ಯ 2 ಬೆರಳು ಮಧ್ಯದಿಂದ ಹಿಟ್ಟನ್ನು ಎಣ್ಣೆಗೆ ಬಿಡ್ತಿದ್ದೀನಿ. ನೀವು ನೋಡಿ, ನಾನು ಒಂದು ಸಲ ಹಿಟ್ಟಲ್ಲಿ ತೋರಿಸ್ದೆ, ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ. ಮೊದಲು ಹಿಟ್ಟಲ್ಲಿ ಈ ರೀತಿ ಎಣ್ಣೆ ಬಿಡೋದಕ್ಕೇನು ಕಷ್ಟ ಆಗೋದಿಲ್ಲ, ಕೈ ಒದ್ದೆ ಮಾಡ್ಕೊಂಡಿರ್ಬೇಕು ಅಷ್ಟೇ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದು ಫ್ರೀ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಮತ್ತು ನನ್ನ ಈ ಒಂದು ಹೊಸ ಜರ್ನಿಗೆ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಣ್ಣೆಗೆ ಎಲ್ಲನೂ ಬಿಟ್ಟಾದಮೇಲೆ ಈ ರೀತಿ ನಿಧಾನವಾಗಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಅದನ್ನು ಬಿಡಿಸ್ಕೋಬೇಕು. ಇದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಈಗ ಗೋಳಿ ಬಜ್ಜಿ ಬೆಂದಿದೆ. ಇದನ್ನು ನಾನು ಎಣ್ಣೆಯಿಂದ ತೆಗಿತಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಗೋಳಿ ಬಜ್ಜಿನ ಮಾಡ್ಕೊಬೋದು ಅಂತ. ಒಳಗಡೆ ಸಾಫ್ಟಾಗಿ, ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಟೀ ಟೈಮ್ಗೆ ಟೇಸ್ಟಿ ಮತ್ತು ಪರ್ಫೆಕ್ಟಾಗಿರೋ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಾನೀಗ ಒಂದನ್ನು ಮುರಿದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಹೊರಗಡೆ ಗರಿ ಗರಿ ಆಗಿದ್ರು, ಒಳಗಡೆ ತುಂಬಾ ಸಾಫ್ಟಾಗಿದೆ. ಚಟ್ನಿ ಜೊತೆ ಅಂತೂ ಇದು ತುಂಬಾ ಟೇಸ್ಟಾಗಿರುತ್ತೆ. ನೀವೇನಾದರೂ ಈ ಸ್ನ್ಯಾಕ್ಸ್ನ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.